ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಆರ್ಥ ಸಹಾಯ ಮನವಿಗೆ ಸ್ಪಂದಿಸಿದ ಅಸಂಖ್ಯ ದಾನಿಗಳಿಗೆ ಅನಂತ ವಂದನೆಗಳು. ಹರಿ ಓಂ. ನಮಸ್ತೆ ಸ್ನೇಹಿತರೆ, ಆತ್ಮೀಯರೇ. ಸೇವಾ ಕೈಂಕರ್ಯದ ತುದಿಯ ಅವಸ್ಥೆಯ ಸಂತೋಷವನ್ನು ನಾನಿವತ್ತು ಅನುಭವಿಸ್ತಾ ಇದ್ದೇನೆ. ಅದು ಕೂಡ ಹೆಬ್ಬಾರ್ ಗುಡ್ಡ ಹೇಳುವಂತಹ ಗುಡ್ಡದ ತುದಿಯಲ್ಲಿ ಸೇವಾ ಜೀವನದ ತುರಿಯ ಅವಸ್ಥೆ. ಎಲ್ಲ ದಾನಿಗಳ ಶ್ರಮದಿಂದ ನಿರ್ಮಾಣಗೊಂಡಂತಹ ಪುಣ್ಯಧಾಮ ಈ ಕಟ್ಟಡ. ಅದು ಅಲ್ಲಿ ನಮಗೆ ಹಿಂದೆ ಕಾಣುವಂಥದ್ದು ಈ ಕಟ್ಟಡದ ಪೂರ್ವಾಶ್ರಮ, ಅಂದರೆ ಶಿಥಿಲಗೊಂಡಂತಹ ಕಟ್ಟಡ. ಇದು ದಾನಿಗಳ ಸಹಕಾರದಿಂದಲೇ ನಿರ್ಮಾಣಗೊಂಡಂತಹ ಪುಣ್ಯಧಾಮ. ಇದರ ಹೆಬ್ಬಾರಗುಡ್ಡದ ಕೃಷ್ಣಗಾಂವ್ಕರ್ ದಂಪತಿಗಳ ಮನೆಯನ್ನು ಅವರಿಗೆ ಹಸ್ತಾಂತರ ಮಾಡಲಾಗಿದೆ. ನೋಡೋಣ ಒಳಗೆ. ದಾನಿಗಳು ಹಾಗೂ ಸೇವಾ ಕಾರ್ಯದಲ್ಲಿ ಆಸಕ್ತಿ ಇರುವಂತಹ ಅನೇಕರು ಸೇರಿಕೊಂಡು ನಿರ್ಮಾಣ ಮಾಡಿದಂತಹ ಮನೆಯ ಯಜಮಾಂತಿ ಕವಿತಕ್ಕ. ಆರಾಮಿದ್ದೀನಿ. ಇಲ್ಲಿ ನಮ್ಮ ಕೇಂದ್ರ ಬಿಂದು ಕೃಷ್ಣ ತಿಮ್ಮಣ್ಣ ಗಾಂವ್ಕರ್, ಹೆಬ್ಬಾರಗುಡ್ಡ. ಗಾಂವ್ಕರ್ರೆ ಹೆಂಗೆ ಈಗ ಗಟ್ಟಿಲ್ಯಾ? ಹಾಂ, ಹೊಸ ಮನೆ ನಿರ್ಮಾಣ ಆಗಿ ಹಸ್ತಾಂತರ ಆತಲ್ದ. ಸರಳವಾದ ವ್ಯವಸ್ಥೆಯಲ್ಲಿ ದಾನಿಗಳ ಸಹಕಾರದಿಂದ ನಿರ್ಮಾಣಗೊಂಡಂತಹ ಮನೆ ಸುಂದರವಾಗಿ ಮಾಡಿಕೊಂಡಿದೆ. ಇದು ಕವಿತಕ್ಕನ ಅಡುಗೆ ಕೋಣೆ. ಭಾಳ ಕತ್ತಲಲ್ಲೇ ಇಲ್ಲಿ ಅಲ್ಲೇ ಬಾತ್ರೂಮಾ? ಹಾಂ, ಬೇಡ. ಇದು ಅಡುಗೆ ರೂಮು. ಇಲ್ಲೇ ಒಂದು ಸಣ್ಣ ದೇವ್ರ ಕೋಣೆ. ಹಾಂ, ನೋಡಿ ನಮ್ಮ ಸದ್ಗುರು ಶ್ರೀಧರ ಸ್ವಾಮಿಗಳು ಎಲ್ಲರೂ ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ. ಭಾಳ ಸುಂದರವಾಗಿ ದೇವ್ರ ಕೋಣೆ, ಸಣ್ಣ ದೇವ್ರ ಕೋಣೆ, ಚಿಕ್ಕ ಅಡುಗೆ, ಹಳೆಯ ಮೇಜನ್ನು, ಕಬ್ಬಿಣದ ಮೇಜನ್ನು ಬಳಸಿ ಮಾಡಿದಂತಹ ಸಣ್ಣ ಅಡುಗೆ ಸ್ಟ್ಯಾಂಡ್. ಇಲ್ಲೇ ಇದು ನೋಡಿ ಕಟ್ಟಡದ ಪೂರ್ಣ ರೂಪ, ಭದ್ರವಾದ ನಿರ್ಮಾಣ. ನೋಡಿ ಹಳೆ ಕಟ್ಟಡ ಈ ಮಳೆಗಾಲದಲ್ಲಿ ಬೀಳುವ ಅವಸ್ಥೆಯಲ್ಲಿತ್ತು. ಹಾಗಾಗಿ ಅದನ್ನು ಪೂರ್ತಿಯಾಗಿ ತೆರವುಗೊಳಿಸಿ ಹೊಸದನ್ನು ನಿರ್ಮಾಣ ಮಾಡಿ, ಅದು ಅಲ್ಲಿ ನೀರಿನ ಟ್ಯಾಂಕು, ಭದ್ರವಾದ ಒಂದು ವ್ಯವಸ್ಥೆ, ಕಬ್ಬಿಣದ ತಗಡುಗಳಿಂದ. ಇದು ಹಳೆ ಮನೆಯ ಸಾಮಗ್ರಿಗಳು ಈ ರೀತಿಯಾಗಿ ನಿರ್ಮಾಣ ಮಾಡಲಾಗಿದೆ. ಮಂಕುತಿಮ್ಮ.